ಪ್ರಥಮ ಚಿಕಿತ್ಸೆ ವೈಫಲ್ಯದಿಂದ ಅವ್ನು ಪ್ರಾಣ ಹೋಗಿದ್ರಿ ಮೇಡಮ್. ಸರ್ಗೆ ನಾವು ಅದನ್ನು ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಆಗಲೇ ಮುಂಚೆದಾಗ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆದಾಗ ಆಮೇಲೆ ಶಿಸ್ತು ಕ್ರಮ ಆಗುತ್ತೆ ಮತ್ತು ಅವ್ರನ್ನ ಅಮಾನತು ಮಾಡಿ ಆಮೇಲೆ 3 ಜನ ಇವರು ಕಂಪ್ಲೇಂಟ್ ಮಂಡೆ ತಗೊಂಡು ನೋಟಿಸ್ ಕೊಡಿ. ಬಟ್ ನನಗೆ ನೀವು ಬೇರೆ ಡಾಕ್ಟರ್ ನೋಟಿಸ್ ಕೊಡಬೇಕಪ್ಪ. ಡೆಪ್ಯುಟೇಷನ್ ಹಾಕಿ ಡೆಪ್ಯುಟೇಷನ್ ಯಾರು ಹಾಕಿದ್ದೀರಿ ಅವ್ರನ್ನ ಬಿಡಿ. ಕೆಲಸ ಮಾಡಿದ್ರು ಡೆಪ್ಯುಟೇಷನ್ ಹಾಕ್ತಿರ್ತೀನಿ ಮೇಡಮ್. ಅವ್ರು ಆ ಕೆಲಸ ಮಾಡಬೇಕು. ಅದು ಆಗಿರ್ತಿದೆ. ನಾನು ಯಾರೋ ಡಾಕ್ಟರ್ ಇದೆ ಮೇಡಮ್. ಅವ್ರಿಗೊಂದು ಮೇಡಮ್ ಅವ್ರು ಬಂದಾರೆ, ಮಿಸ್ಟೇಕ್ ಮಾಡಬೇಡ್ರಿ. ಹರಿಕುಮಾರ್ ಸರ್ ಗುರುದಾಸ್ ವಿರುದ್ಧದಿಂದನ ದವಾಖಾನೆಗೆ ಒಬ್ಬರು ಡಾಕ್ಟರ್ ಇರಲಿಲ್ಲ. ಅಮ್ಮ ಇದೆ, ತಾಯಿ ಅಧಿಕಾರದಾಗಿರ್ತಾರೆ. ಬೆಳಗಿಂದ ಮೊಬೈಲ್ ಸಿಕ್ಕಾಗ್ತದೆ. ಈಗ ಗೊತ್ತಾಗಿದೆ ಅವ್ರಿಗೆ. ಬೆಳಗ್ಗೆ 2 ಗಂಟೆಗೆ ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಸಮಸ್ಯೆ ಅಂದ್ರೆ ಒಂದು 5 ತಿಂಗಳಿಂದ ಆ ತಾಯಿ ಸೇರ್ಕೊಳ್ತಾರೆ. ಈ ಪಾಪು ತಾಯಿ ಸರ್ಜನ್ ತಗೊಂಡು ಸೇರ್ಕೊಳ್ತಾರೆ. ಆವಾಗ ಪ್ಲೇಸ್ ಮಾಡ್ತಾರೆ. ಅದೇ ಅಂತಂದರೆ ಸರ್ಜನ್ ಇವಾಗ ಬಂದಿರೋಂಥ ಗಂಡ ಮೇಲೆ ಅವ್ರಿಗೆ ಬೇರೆ ಸಮಸ್ಯೆ ಮಾಡ್ಕೊಳ್ತಾರೆ. ಅಂತ ಇವಾಗ ಬೆಳಿಗ್ಗೆ ಮಾಡಿರ್ತಾರೆ. ಅದಕ್ಕೆ ಅವತ್ತು ಪೈಸೆಯಿಂದ ಏನಾರ ವೇಸ್ಟ್ ಮಾಡ್ತಾರೆ. ಅವರು ಬೆಳಿಗ್ಗೆ 10 ಜಾಗ ಬರೋರು ಆ ಥರ. ಆಮೇಲೆ ನಾವು ಲಾಸ್ಟ್ ಟೈಮ್ ಸಾಯಿಗೆ ಸರ್ ನಮಗೊಂದು ಮನೆ ಕೊಟ್ಟಿದ್ದೆ. ನಾನು ಗುಡಿಗೇರಿ ಒಳಗೆ ಒಂದು ಶೌಚಾಲಯ ಗುಂಡಿ ಪಾಪು ಅದು ಬಿದ್ದಿತ್ತು ಅಂತ. ಅದು ಇನ್ನೂ ಹಂಗೆ ಹೋಗಿತ್ತು. ಇದೇ ಥರ ಒಂದು ಶೌಚಾಲಯ ಗುಂಡಿ ಇತ್ತು ಮೇಡಮ್. ಅದು ಹೇಳಿದಲ್ಲ ಇದರದಲ್ಲ. ಏನಾಗಿತ್ತು ಅಂದರೆ ಮೇಡಮ್, ಪ್ರತಿ ಸಲ ಅಲ್ಲಿ ಹುಡುಗರು ಹಿಂಗಾಗಿ ಏನಾಯ್ತು ನಮ್ಮ ಪಾಪು. ನಾವು ಆ ಪಾಪು ಬಿದ್ದಿದ್ದು ಸತಿ ಮನೆ ಇಟ್ಕೊಂಡ್ಬಂದು ಅದೇ ಡೆತ್ ಆಗೋದ ಸರ್ಗೆ ವಿಷಯ ನಿಮ್ಗೆ ಹೇಳಿದೆ ಸರ್. ವಿಷಯ ಇಟ್ಕೊಂಡಾಗ ಎಸ್ ಸಿ ಕಾಲೋನಿ ಒಳಗೆ ಮೇಡಮ್. ಅದೆಲ್ಲ ಸಮಸ್ಯೆ ಮೇಡಮ್. 60-40 ಲಕ್ಷ ರಿಲೀಸ್ ಆಗಿತ್ತು. ವರ್ಕ್ ಆಗಿದೆ 2 ದಿವಸ ಅರ್ಧ ಇವ್ರಿಗೆ ಅಂದರೆ 45 ಲಕ್ಷ 40 ಲಕ್ಷ ಬಿಡುಗಡೆ ಆಗಿದೆ. ಕೆಲಸ ಮಾಡಿದ್ದಾರೆ ಅರ್ಧ. ಬಟ್ ಇವ್ರಿಗೆ ಪೂರ್ಣ ಕಾಮಗಾರಿಕೆ ಆಗಿದ್ದಾರೆ. ಪೂರ್ಣ ಮಾಡಬೇಕು. ಆಮೇಲೆ ಮೇಡಮ್ ಲಾಸ್ಟ್ ಟೈಮ್ ಹೆಗಡೆ ಸಾಹೇಬ್ರು ಇದ್ದಾಗ್ರಿ ಹೆಗಡೆ ಸಾಹೇಬ್ರು ಇದ್ದಾಗ್ರಿ ಅಲ್ಲೇ ಒಂದು ಇನ್ಸಿಡೆಂಟ್ ನಡೆದಾಗ ಅದನ್ನೆಲ್ಲ ಪರಿಶೀಲನೆ ಏನದವ ಎತ್ತಿಕೊಂಡು ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಸಮ್ ಲೆಟರ್ನು ಮೂವ್ಮೆಂಟ್ ಆಗಿದ್ದು ಮೇಡಮ್. ಬಟ್ ಅವು ಯಾವ ಸಕ್ಸಸ್ ಆಗಿಲ್ಲ. ಅವಾಗಿದ್ದ ಪೆಂಡಿಂಗ್ ಇವು ಲಾಸ್ಟ್ ಹಿಂದೆ ಕೃಷಿ ಮೇಡಮ್ ಅವರು ಅವ್ರನ್ನೇನು ಗಣನೀಯದಿಂದ ತೊಗೊಂಡಿಲ್ಲ. ಅದನ್ನು 2-3 ಸಲ ಅವರು ಗಮನಕ್ಕೆ ತಂದಿದ್ದರು ಮೇಡಮ್. ಯಾಕಂದ್ರೆ ಇಲ್ಲೇ ಅದು ಏನು ಕೊಟ್ಟೆ ಬಂದಿದ್ದೀವಿ ಹೇಳಿದ್ರೆ ಅದು ಭಾಳ ಆಘಾತಕಾರಿ ಐತ್ರಿ. ಯಾಕೆ ಕೇಳತ್ತೆ ಮೇಡಮ್ ಅಂದ್ರೆ ನಾವು ಈಗೇನು ಕರೆಂಟ್ ಹೊಡೋಕ್ಕೆ ಸ್ವಲ್ಪ ಪಾಪು ಅದಕ್ಕಿಂತ ಡೇಂಜರ್ ಇದೆ ನಮಗೆ. ಅದು ಮನೆಗೆ ಹಚ್ಚಿ ಏನೋ ಗುಂಡಿರಿ ಅದಕ್ಕಿಂತ ಡೇಂಜರ್ ಮೇಡಮ್. ಸಿಕ್ಕಾಪಟ್ಟೆ ಅವ್ರು ಕೂಡ ಗುಡ್ಡ. ನಾವು ಗ್ರಾಮದ ಮೆಂಬರ್ ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದೀವಿ. 2-3 ಸಲ ಬಂದು ನಾನು ವಿಸಿಟ್ ಮಾಡಿದ್ದೀನಿ. ಅದರ ಆಮೇಲೆ ಅದನ್ನ ಮಾತಾಡಿದ್ರೆ ನಾನು ಸ್ವಲ್ಪ ದವಾಖಾನೆ ವ್ಯವಸ್ಥೆ ಇದ್ದಿದ್ದು ಅದನ್ನು ಮಂಡೆ ಮೇಡಮ್ ಅವ್ರ ಚೇಂಬರ್ಗೆ ಬಂದ್ಬಿಟ್ಟಾರೆ. ಈಗ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಎಲ್ಲ ಅನಾನುಕೂಲ ಒಳ್ಳೆ ಏನಿಲ್ಲ. ಡಾಕ್ಟ್ರು ಆಂಬುಲೆನ್ಸ್ಗೆ ಒಂದು ಸೀರಿಯಸ್ ಪೇಷಂಟ್ ಮಾಡ್ತಾರಂಥದ್ದು ಹೆಂಗೆ ಮೇಡಮ್? ಅದು ವ್ಯವಸ್ಥೆ ಮಾಡ್ತಾರಪ್ಪ. ಇದು ನಮ್ಗೆ ಗೊತ್ತಿರಲಿಲ್ಲ. ಇದು ಮಾಡ್ತಾರೆ. ದಯವಿಟ್ಟು ನೀವು ಮಾಡ್ಕೊಡ್ಬೇಕ್ರಿ ಮೇಡಮ್. ನಮ್ಮ ಹುಡುಗ ಆದಂಗಾಗಿ ನೋಡ್ಕೋದ್ರೆ ಯಾರಿಗೆ ಆಗ್ಬಾರ್ದು. ಮಾಡೋದು ಬೇಡ. ಪಾಪ ನೋಡಿ ಬರ್ರಿ ಮೇಡಮ್. ನಿಮ್ಗೆ ಬೇಜಾರಾಗ್ತದೆ.